ಆ ಗ್ಯಾಂಗ್ ಯಾವುದು, ಸೈಕೋ ಕಿಲ್ಲರ್ಸ್ ಗ್ಯಾಂಗ್ ಏನಿದೆ, ಒಂದು ಪಾಪಿಗಳ ಪರಮ ಪಾಪಿಗಳ ಗ್ಯಾಂಗ್ ಪುಣ್ಯಕ್ಷೇತ್ರದಲ್ಲಿ ಸೇರ್ಕೊಂಡಿದೆ, ಅವ್ರನ್ನ ಪತ್ತೆ ಹಚ್ಚಿ ಇವ್ರಿಗೆ ವೀರೇಂದ್ರ ಹೆಗ್ಗಡೆ ಅವ್ರಿಗೂ ಇದಕ್ಕೂ ಯಾವ್ದು ಸಂಬಂಧ ಇಲ್ಲ ಅಂತ ಹೇಳಿ ಬಂದ್ಬಿಟ್ರೆ ನಾವು ಕರ್ನಾಟಕದಲ್ಲಿ ಸೆಲೆಬ್ರೇಷನ್ ಮಾಡೋಣ. ಏನಾಯ್ತಪ್ಪ ಮಿಸ್ಟರ್ ಎಸ್ ಆರ್ ವಿಶ್ವನಾಥ್, ಏನಾಯ್ತು ಪ್ರಜ್ವಲ್ ರೇವಣ್ಣನ ಕತೆ, ಅವನ್ ಯಾರು ಕಾಪಾಡ್ತಾರೆ? ನೀವು ಹೀಗೆ ನಡೆದ್ರೆ ನಿಮ್ಮ ಪರಿಸ್ಥಿತಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಹೀಗೆ ಆಗುತ್ತೆ. ಕಳಂಕ ತನಿಖೆಯಿಂದ ಬರೋದಲ್ಲ, ಕಳಂಕ ತನಿಖೆ ಮಾಡಿದ್ರೆ ಅಲ್ಲೆಲ್ಲೋ ತೋಡಿ ಹತ್ತಡಿ ತೋಡ್ಬಿಟ್ಟು ಮಣ್ಣು ತೆಗೆದು ಈಚೆ ಹಾಕಿ ಅಸ್ಥಿ ಪಂಜರ ಹುಡುಕಿದ್ರೆ ಕಳಂಕ ಬರೋದಿಲ್ಲ. ಅಲ್ಲಿ ಬಿದ್ದಿದ್ದಂತ ಹೆಣಗಳು, ಅಮಾಯಕ ಹೆಣ್ಣು ಮಕ್ಕಳ ಹೆಣಗಳು ಬಿದ್ದಿದ್ವಲ್ಲ, ಆ ಪಾಪ ಯಾವ ರೀತಿಯಲ್ಲೂ ತುಳಿದು ಹೋಗೋದಿಲ್ಲ. ಕನ್ನಡ ಪ್ಲಾನೆಟ್ ವಿಶೇಷ ಮಾತುಕತೆಗೆ ನಿಮಗೆಲ್ಲ ಸ್ವಾಗತ. ನಾನು ಹರ್ಷಕುಮಾರ್ ಕುಗ್ವೆ. ನಮ್ಮ ಜೊತೆಗೆ ಇವತ್ತು ಹಿರಿಯ ಪತ್ರಕರ್ತರಾದಂತಹ ದೊಡ್ಡಿಪಾಳ್ಯ ನರಸಿಂಹಮೂರ್ತಿ ಅವರು ಇದ್ದಾರೆ. ಬಹಳ ಮುಖ್ಯವಾಗಿ ಈ ಧರ್ಮಸ್ಥಳದಲ್ಲಿ ಏನು SIT ತನಿಖೆ ನಡೀತಾ ಇದೆ, 100 ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿದಂತಹ ಒಬ್ಬ ಅನಾಮಿಕ ವ್ಯಕ್ತಿ, ಅವನು ಕಳೆದ ಸುಮಾರು 15 ದಿನಗಳಿಂದ ತಾನು ಹೂತಿದ್ದೆ ಅಂತ ಹೇಳ್ತಕ್ಕಂಥ ಶವಗಳನ್ನು 16 ಪಾಯಿಂಟ್ಗಳಲ್ಲಿ ಶೋಧನೆ ಮಾಡಿದರೂ ಕೂಡ ಏನೂ ಸಿಕ್ಕಿಲ್ಲ. ಇದರ ಹಿನ್ನೆಲೆಯಲ್ಲಿ SIT ಏನೋ ಈಗ ಮುಂದುವರಿಸ್ತಾ ಇದೆ ಇವತ್ತು ಕೂಡ. ಆದರೆ ಹೊರಗಡೆ ಮುಖ್ಯವಾಗಿ ರಾಜಕಾರಣಿಗಳ ಒಂದು ಏನು ಬಾಯಿಗಳಿಂದ, ವಿರೋಧ ಪಕ್ಷದವರಿಂದ, ಆಡಳಿತ ಪಕ್ಷದವರಿಂದ ಈ SIT ತನಿಖೆಯನ್ನು ಕೂಡಲೇ ನಿಲ್ಲಿಸಬೇಕು ಅನ್ನುವ ಒಂದು ಒತ್ತಾಯ ಸರ್ಕಾರದ ಮೇಲೆ ಕೇಳಿ ಬರ್ತಾ ಇದೆ. ನೀವೆಲ್ಲ ನೋಡಿರ್ತೀರ, ಮೊನ್ನೆ ಅಸೆಂಬ್ಲಿಯಲ್ಲಿ ದೊಡ್ಡ ಚರ್ಚೆ ಇದ್ರ ಸಂಬಂಧಪಟ್ಟ ಏನಾಗಿದೆ. ಅದರಲ್ಲಿ ಕೆಲವರು ಉದಾಹರಣೆ ನಮ್ಮ DCM ಆದಂಥ DK ಶಿವಕುಮಾರ್ ಅವರು, ಹಾಗೆಯೇ ಇನ್ನೊಬ್ಬರು ಯಲಹಂಕದ ಶಾಸಕರಾದಂತಹ ವಿಶ್ವನಾಥ್ ಅವರು, ಇವರೆಲ್ಲ ಬಹಳ ವಿರಾವೇಶದಿಂದ ಮಾತಾಡಿದ್ದಾರೆ. ನಮ್ಮ ಕಾರ್ಕಳದ ಸುನೀಲ್ ಕುಮಾರ್ ಮತ್ತು ವಿರೋಧ ಪಕ್ಷದ ಅಶೋಕ್ ಅವರು, ಇವರೆಲ್ಲ ಕೂಡ ಈ ಹಿನ್ನೆಲೆಯಲ್ಲಿ ಒಂದಷ್ಟು ವಿಷಯಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ ಅಂಥೇಳಿ. ಸರಿ, ಮಾತುಕತೆಗೆ ಸ್ವಾಗತ ಸರ್. ಮೊದಲನೇದಾಗಿ ಏನು ಈ ಚರ್ಚೆ ನಡೀತಾ ಇದೆ ಕಳೆದ ಒಂದು ವಾರದಿಂದ ಈ ಕಡೆ, ಅಂದರೆ ಆ ವ್ಯಕ್ತಿ ಏನು ಹೇಳ್ದ ನಾನು ತಕ್ಕೊಡ್ತೀನಿ ಹೆಣಗಳನ್ನು ಅಂಥೇಳಿ, ಅದು ಅಷ್ಟಾಗಿ ಆಗ್ತಾ ಇಲ್ಲ. ಅದ್ರ ಸಂಬಂಧಪಟ್ಟಂಗೆ ಅವನು ಇಂಟರ್ವ್ಯೂಗಳನ್ನು ಕೂಡ ಇಂಡಿಯಾ ಟುಡೇ ಕೊಟ್ಟಿದ್ದಾನೆ, ನ್ಯೂಸ್ ಮಿನಿಟಿಗೆಲ್ಲ ಸಹ ಸಂದರ್ಶನವನ್ನು ನೀಡಿದ್ದಾನೆ. ಆದರೆ ಕೆಲವರು ತುಂಬ ಸ್ಟ್ರಾಂಗ್ ಆಗಿ ಇಲ್ಲ, SIT ಮುಂದುವರಿಸಬಾರ್ದು, ಇದು ನಮ್ಮ ಧರ್ಮ ಕ್ಷೇತ್ರಕ್ಕೆ ಅವಮಾನ ಮಾಡ್ತಾ ಇದೆ, ಪುಣ್ಯಕ್ಷೇತ್ರಕ್ಕೆ ಅವಮಾನ ಮಾಡ್ತಿದೆ, ಈ ಕೂಡಲೇ ನಿಲ್ಲಿಸಬೇಕು ಅನ್ನೋ ಒಂದು ಬೇಡಿಕೆ ಬರ್ತಾ ಇದೆ. ನೀವು ಇದನ್ನು, ಈ ಬೆಳವಣಿಗೆಯನ್ನು, ಈ ರೀತಿಯ ಚರ್ಚೆಗಳನ್ನು ಹೇಗೆ ನೋಡ್ತಾ ಇದ್ದೀರಾ? ನೋಡಿ, ಮೊದಲನೇದಾಗಿ ನಾವು ಈ ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡೋಣ. ಇಡೀ ಭೂಲೋಕ, ಭೂತಾಯಿ, ಭೂದೇವಿ ಅಂತ ನಾವು ಪೂಜಿಸ್ತೀವಿ. ಇಡೀ ಭೂಮಿಯೇ ನಮ್ಮೆಲ್ಲರಿಗೂ, ಸಕಲ ಜೀವರಾಶಿಗಳಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥ ಭೂದೇವಿಯೇ ಪುಣ್ಯ ದೇವತೆ, ಭೂದೇವಿ. ಆ ಪಾಯಿಂಟಲ್ಲಿ ಬಿಟ್ಬಿಡೋಣ. ಅದಲ್ಲದೆ ಕೂಡ ಕೆಲವು ನಿರ್ದಿಷ್ಟವಾದಂಥ ಪ್ರದೇಶಗಳಲ್ಲಿ, ನಿರ್ದಿಷ್ಟವಾದ ಕ್ಷೇತ್ರಗಳಲ್ಲಿ ನಿರ್ದಿಷ್ಟವಾದ ಅನುಯಾಯಿಗಳು, ಭಕ್ತಾದಿಗಳು ಇರ್ತಾರೆ, ಆ ಧರ್ಮವನ್ನು ಅನುಸರಿಸೋರು ಇರ್ತಾರೆ, ಅವರನ್ನು ಪುಣ್ಯಭೂಮಿ ಅಂತ ಕರೀತಾರೆ. ಹಾಗೆ ನಾವು ಭಾರತದಲ್ಲಿ, ಅದರಲ್ಲೂ ನಿರ್ದಿಷ್ಟವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಧರ್ಮಸ್ಥಳ ಕ್ಷೇತ್ರವನ್ನು ಬಹಳ ಪುಣ್ಯಭೂಮಿ ಅಂತ ಎಲ್ಲ ಲಕ್ಷಾಂತರ ಭಕ್ತಾದಿಗಳು ನಂಬಿಕೊಂಡು ಅದನ್ನು ಅನುಸರಿಸ್ತಾ ಇದ್ದೀವಿ. ಪುಣ್ಯಭೂಮಿ, ಪುಣ್ಯಕ್ಷೇತ್ರ, ಆ ಅರ್ಥದಲ್ಲಿ ಪುಣ್ಯಕ್ಷೇತ್ರನೇ. ಪುಣ್ಯಕ್ಷೇತ್ರದಲ್ಲಿರುವವರೆಲ್ಲ ಪುಣ್ಯಾತ್ಮರ? ಮೊದಲನೇ ಪ್ರಶ್ನೆ. ಪುಣ್ಯಕ್ಷೇತ್ರ ಹೌದು, ಯಾರಿಗೂ ಡಿಸ್ಪ್ಯೂಟ್ ಇಲ್ಲ. ಪುಣ್ಯಕ್ಷೇತ್ರ ಆಗಿರೋದಕ್ಕೆ ಅಲ್ಲಿ ಲಕ್ಷಾಂತರ ಜನ ಹೋಗ್ತಾರೆ. ಹಂಗೆ ನೋಡಿದ್ರೆ ಹರಕೆ ಹೊತ್ಕೊತಾರೆ. ಕೇವಲ ಒಂದು ಧರ್ಮದವರಿಗಲ್ಲ, ಹಲವಾರು, ಅಲ್ಲಿ ಅಲ್ಲಿ ಜೈನ ಧರ್ಮೀಯರು ಬರ್ತಾರೆ, ಬೌದ್ಧ ಧರ್ಮೀಯರು ಬರ್ತಾರೆ, ಬೇರೆ ಬೇರೆ ಶೈವ ಪಂಥಗಳು, ಭೂತ ದೈವಗಳಲ್ಲಿ ನಂಬಿಕೆ ಹೇಳಿದ್ದಾರೆ. ಭೂತದ ಕೋಲ ನಡೆಯುತ್ತೆ ಇವತ್ತಿಗೂ ಕೂಡ, ಒಂದು ಬಹಳ ಸ್ಟ್ರಾಂಗ್ ಬಿಲೀಫ್ ಇದೆ. ಹೀಗೆ ಅದು ಪುಣ್ಯಕ್ಷೇತ್ರ ಅಂತ ನಮ್ಗೆ ಯಾರಿಗೂ ತಕರಾರಿಲ್ಲ. ಪುಣ್ಯಕ್ಷೇತ್ರ ಹೌದು, ಜನ ಲಕ್ಷಾಂತರ ಜನ ಬರ್ತಾರೆ. ಅಲ್ಲಿ ಕೋಲಗಳು, ಬ್ರಹ್ಮಕಲಶ ಅದಿದು ಅಂತ ನಡೀತಾವಲ್ಲ, ಆ ಭಾಗದಲ್ಲಿ ನಡೆದಾಗ ಯಾವುದ್ಯಾವುದೋ ದೇಶದಲ್ಲಿರ್ತಕ್ಕಂಥ ಅವರು ಅದಕ್ಕೆ ತಪ್ಪರೇ ಬರ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲಿಂದ ಬರ್ತಾರೆ, ಇದ್ರಲ್ಲಿ ಭಾಗವಹಿಸಲೇಬೇಕು, ಇಲ್ಲಿ ಇರಲೇಬೇಕು ಆ ಸಂದರ್ಭದಲ್ಲಿ ಅಂತ. ಸೊ ಹೀಗೆ ಆ ನಂಬಿಕೆಗಳು ಅವೆಲ್ಲ ಭಾಳ ಗಾಢವಾಗಿದ್ದಾವೆ, ಅವೆಲ್ಲರ ಪೂಜ್ಯವಾದಂಥ ಒಂದು ಭಾವನೆ ಇದೆ. ಅದೆಲ್ಲವೂ ಸತ್ಯ. ಅದ್ರ ಬಗ್ಗೆ ಯಾರಿಗೂ ತಕರಾರು, ನನಗೆ ಗೊತ್ತಿರೋ ಹಾಗೆ ಯಾರಿಗೂ ತಕರಾರಿಲ್ಲ, ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ, ನೋ ಬಡಿ. ಪ್ರಶ್ನೆ ಇಲ್ಲಿರುವುದೇನೆಂದರೆ, ಈ ಎಲ್ಲ ಮಹಾನುಭಾವರು, ಜನಪ್ರತಿನಿಧಿಗಳನ್ನು ಹೆಸರಲ್ಲಿ ಚಲಾವಣೆ ಆಗ್ತಾ ಇದಾರಲ್ಲ, ಈ ಎಲ್ಲ ಮಹಾನುಭಾವರಿಗೆ ನನ್ನ ನೇರವಾದ ಪ್ರಶ್ನೆ,
ಪುಣ್ಯಕ್ಷೇತ್ರದಲ್ಲಿ ಇರ್ತಕ್ಕ ಒಂದು ಪುಣ್ಯಕ್ಷೇತ್ರದಲ್ಲಿ ಅಂತ ಒಂದು ಧರ್ಮಕ್ಷೇತ್ರದಲ್ಲಿ ಇರತಕ್ಕಂಥವ್ರು ಎಲ್ಲರೂ ಧರ್ಮಾತ್ಮರು ಮತ್ತು ಪುಣ್ಯವಂತರ. ಅಂತವರೆಲ್ಲರೂ ಪುಣ್ಯವಂತರಾಗಿದ್ರೆ ವೇದವಲ್ಲಿ ಪ್ರಕರಣ ಯಾಕಾಯ್ತು? ಜೀವಂತ ಯಾಕೆ ಸುಟ್ರು? ಯಾರು ಸುಟ್ಟವರು? ದುಬೈಯಿಂದ ಬಂದಿದ್ರ, ಬಾಂಗ್ಲಾದೇಶದಿಂದ ಬಂದಿದ್ರ? ಅಲ್ಲಿನವ್ರೆ. ಪದ್ಮಲತಾ ಸಾವು ಹೇಗಾಯ್ತು? ಅತ್ಯಾಚಾರ ಮತ್ತು ಕೊಲೆ ಹೇಗಾಯ್ತು? ಯಾರು ಮಾಡಿದ್ದು? ಪುಣ್ಯವಂತರ ಪಾಪಿಷ್ಟಗಳ? ಸೌಜನ್ಯ ಕೊಲೆ ಮಾಡಿದವ್ರು ಯಾರು? ಯಮುನಾ ನಾರಾಯಣ ಕೊಲೆ ಮಾಡಿದವ್ರು ಯಾರು? ಅದರ ಜೊತೆಗೆ ಈಗ ಇರ್ತಕ್ಕಂತಹ ಅನ್ನೋನ್, ಎಷ್ಟೋ ಭೂಮಿಯ ಕೆಳಗಡೆ ಶವಗಳಾಗಿ ಭೂಮಿಯ ಕೆಳಗಡೆ ಸೇರಿರ್ತಕ್ಕಂಥ 106 ಅಂತ ಹೇಳಲಾಗುವ ಆ ಶವಗಳಿಗೆ ಆ ಗತಿ ಕಾಣಿಸಿದವ್ರು ಯಾರು? ಪುಣ್ಯವಂತರ ಪಾಪಿಷ್ಟ್ರ? ಮಹಾಪಾಪಿಗಳ ಒಂದು ಗ್ಯಾಂಗ್ ಆಪರೇಟ್ ಆಗ್ತಾ ಇದೆ. ಮೊದಲನೇ ಪ್ರಶ್ನೆ ಇದು. ನಾವು ಇದನ್ನ ಸಾರ್ವಜನಿಕವಾಗಿ ಘಂಟಾಘೋಷವಾಗಿ ಜನಗಳಿಗೆ ಹೇಳಬೇಕು. ಆ ಪುಣ್ಯಕ್ಷೇತ್ರವನ್ನು ಸಂರಕ್ಷಣೆ ಮಾಡಬೇಕು ಅಂದ್ರೆ, ಆ ಧರ್ಮಸ್ಥಳದ ಖ್ಯಾತಿಯನ್ನ, ಪ್ರಸಿದ್ಧಿಯನ್ನ, ಹಾಗೆ ಘನತೆಯ ಗೌರವವನ್ನ ಎಲ್ಲ ಹಾಗೆ ಉಳಿಸ್ಬೇಕು ಅಂದ್ರೆ, ಈ ಭಕ್ತಾದಿಗಳ ಶ್ರದ್ಧೆಯನ್ನ, ಅವರ ಭಾವನೆಗಳನ್ನ ಗೌರವಿಸಬೇಕು ಅಂತಂದ್ರೆ, ಆ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ಪರಮ ಪಾಪಿಷ್ಟ ನಟೋರಿಯಸ್ ಕಿಲ್ಲರ್ಸ್ ಗ್ಯಾಂಗ್ ಏನಿದೆ, ಇದನ್ನು ಮಟ್ಟ ಹಾಕ್ಬೇಕು. ಇದು ಬಿಟ್ಟರೆ ಪುಣ್ಯಕ್ಷೇತ್ರ ಪವಿತ್ರ ಭೂಮಿಯಲ್ಲಿ ಸೇರಿರ್ತಕ್ಕಂಥ ಮಹಾಪಾಪಿ. ನೀವು ಮಟ್ಟ ಹಾಕಬೇಕು ಹಿಂಗೆ ಹೇಳಿದಾಗ ನಿಮ್ಮ ಏನು ಅನ್ಸುತ್ತೆ ಅಂತಂದ್ರೆ, ನಿಮ್ಮ ಮನಸ್ಸಲ್ಲಿ ಯಾರೋ ಇದ್ದಾರೆ ಅನ್ನೋಂಗೆ ಆಗುತ್ತೆ. ಬಟ್ ಇವತ್ತು ಇಲ್ಲ, ನನ್ನ ಮನಸ್ಸಲ್ಲಿ ಹೇಳಿ, ಇವತ್ತು ಆ ರೀತಿ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ SIT ಮಾಡಬೇಕಾಗಿರೋ ಕೆಲಸನೇ ಅದು. ಯಾರು ಅಥವಾ ಇಲ್ಲಿ ಏನು ಆ್ಯಕ್ಚುಲಿ ಏನಿದೆ ಅಂಥೇಳಿ ಅಲ್ವಾ? ಹಾಗಾಗಿ ಪ್ರಶ್ನೆ ಬಂದಿರೋದು. ಮತ್ತು ಈ SITಗೆ ಅಷ್ಟು ಮಹತ್ವ ಬಂದಿರೋದು. ಆದರೆ ಈ SITನ ಈಗ ಬಂದ್ ಮಾಡಬೇಕಂತ. ಕರೆಕ್ಟ್. ಈಗ SIT ಬಂದ್ ಮಾಡೋ ವಿಷಯಕ್ಕೆ ಆಮೇಲೆ ಬರೋಣ. ಮೊದಲನೇದು, ಈಗ ನೀವು ಹೇಳಿದ್ರಿ ನಿಮ್ಮ ಮನಸ್ಸಿನಲ್ಲಿ ಯಾರೋ ಇದ್ದಾರೆ ಅಂತ. ನನ್ನ ಮನಸ್ಸಿನಲ್ಲಿ ಮಹಾಪಾಪಿಗಳಿದ್ದಾರೆ. ನಾನು ಯಾರನ್ನ ದೃಷ್ಟಿಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಅದು ಮಹಾಪಾಪಿಷ್ಟ ಸೈಕೋ ಕಿಲ್ಲರ್ ಗ್ಯಾಂಗ್, ಅದು ಸೀರಿಯಲ್ ಕಿಲ್ಲರ್ಸ್ ಗ್ಯಾಂಗ್. ಅದು ಅದಕ್ಕಿಂತ ಬೇರೆ ಇನ್ನೂ ಏನೋ ಕೆಟ್ಟ ಪದಗಳಿದ್ರೆ ಅದನ್ನು ಹೇಳಿ. ಯಾರು? ಕ್ವಶ್ಚನ್ ಮಾರ್ಕ್. ಒಬ್ಬೊಬ್ಬರು ಒಂದೊಂದು ರೀತಿಯ ಆರೋಪಗಳು ಮಾಡ್ತಾ ಇದ್ದಾರೆ. ಈ ಸತ್ತಂತ ಇಷ್ಟು ಜನರ ವೇದವಲ್ಲಿಯ ಗಂಡ ಡಾಕ್ಟರ್ ಹೆರಳೆ, ಯಮುನಾ ನಾರಾಯಣನ ಹೆಂಡತಿ ಸುಂದರಮ್ಮ ಮತ್ತು ಮಕ್ಕಳು, ಮತ್ತು ಪದ್ಮಲತಾಳ ತಂದೆ ದೇವಾನಂದ್, ಸೌಜನ್ಯಾಳ ಕುಟುಂಬ, ಹೀಗೆ ಸಾಲಾಗಿ ಜನರು ಒಂದು ನಿರ್ದಿಷ್ಟವಾದ ಒಂದು ಕುಟುಂಬ, ನಿರ್ದಿಷ್ಟವಾದ ಜನರು ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಆರೋಪ ಹೊರಿಸಿದ್ದಾರೆ. ಅವ್ರು ಬಹಿರಂಗವಾಗಿ ಮಾತಾಡಿದ್ದಾರೆ, ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ದಿಸ್ ಈಸ್ ಆನ್ ರೆಕಾರ್ಡ್. ಕೇಸ್ ಕ್ಲೋಸ್ ಆಗಿದ್ದಾವೆ. ತನಿಖೆಗಳು ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ ಕೋರ್ಟ್ ತೀರ್ಮಾನಗಳಿದ್ದಾವೆ. ಕೆಲವು ಕೋರ್ಟೆಲ್ಲ ಚರ್ಚೆಗಳಿಗೆ ಹೋಗಿಲ್ಲ. ಕೇಸ್ ಕ್ಲೋಸ್ ಆಗಿದ್ದಾವೆ. ಇದು ಒಂದು ಕಡೆಗೆ. ಎರಡನೇದು ಇನ್ನೊಂದಿದೆ. ಇದು ಬಹಿರಂಗವಾಗಿ ಆ ಪುಣ್ಯ ಕ್ಷೇತ್ರದಲ್ಲಿ ಬಹಿರಂಗವಾಗಿ ಬಿದ್ದಿದ್ದ ಅಮಾಯಕರ ಹೆಣಗಳು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವು ಆ ಪುಣ್ಯ ನೆಲದ ಮೇಲೆ, ಅಂಥ ಕ್ಷೇತ್ರದಲ್ಲಿ ಆ ನೆಲದ ಪುಣ್ಯ ನೆಲದ ಮೇಲೆ ಬಿದ್ದಿದ್ದಂತಹ, ಪವಿತ್ರ ನೆಲದ ಮೇಲೆ ಬಿದ್ದಿದ್ದಂತಹ ಅಮಾಯಕ ಹೆಣ್ಣು ಮಕ್ಕಳು, ಅಮಾಯಕ ಜನರ ಹೆಣಗಳು. ಈಗ ಚರ್ಚೆ ಆಗ್ತಾ ಇರೋದು ನೆಲದ ಅಡಿ, ಆ ಪವಿತ್ರ ನೆಲದ ಅಡಿಯಲ್ಲಿ ಊತು ಹಾಕಲಾದ ಶವಗಳ ಬಗ್ಗೆ. ಹೌದು. ಈ ಪವಿತ್ರ ನೆಲದ ಅಡಿಯಲ್ಲಿ ಊತು ಹಾಕಲಾದ ಶವಗಳಿಗೂ ಮತ್ತು ಆ ಪವಿತ್ರದ ನೆಲದ ಮೇಲೆ ಹಾಗೆ ಬಿದ್ದಿದ್ದಂತಹ ಹೆಣ್ಣುಮಕ್ಕಳು, ನಮ್ಮ ಅಕ್ಕ ತಂಗಿರು, ನನ್ನ ಮಕ್ಕಳಿದ್ದ ಹಾಗೆ, ಅವರು ಆ ಮಕ್ಕಳಿದ್ವಲ್ಲ, ಅವ್ರ ಬಗ್ಗೆ ಯಾರು ನ್ಯಾಯ ಕೇಳೋರು? ಅದನ್ನು ಮುಚ್ಚಾಕ್ಬಿಡ್ತೀರಾ? ಪವಿತ್ರ ನೆಲ ಅಂತ ಹೇಳ್ಬಿಟ್ಟು ಅವ್ರನ್ನ ಮುಚ್ಚಿಬಿಡ್ತೀರಾ ಸ್ವಾಮಿ? ಪವಿತ್ರ ನೆಲದಲ್ಲಿ ಈ ಕಾರ್ಯ ಮಾಡಿದ ಪಾಪಿಷ್ಟರು ಯಾರು ಅನ್ನೋ ಪ್ರಶ್ನೆ ಬೇಡವಾ? ಆ ಪವಿತ್ರ ನೆಲವನ್ನ ಶುದ್ಧೀಕರಣ ಮಾಡೋದು ಬೇಡವಾ? ಪಾಪಿಷ್ಟರನ್ನೆಲ್ಲ ಮಟ್ಟ ಹಾಕೋದು ಅಂದ್ರೆ ಅರ್ಥ ಅದು ಅವ್ರಿಗೆ ಕಾನೂನು ವ್ಯಾಪ್ತಿಗೆ ತಗೊಂಡ್ಬಂದು ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ಇನ್ನು ಮುಂದೆ ಈ ಥರದ್ದು ನಡಿಬಾರ್ದು. ಇದೊಂದು ಮೆಸೇಜನ್ನು ನಾವು ಕೊಡ್ಬೇಕಾ ಬೇಡವಾ ಸಮಾಜಕ್ಕೆ, ಕರ್ನಾಟಕ ರಾಜ್ಯಕ್ಕೆ? ಶಾಂತಿ ಪ್ರಿಯ ನಾಡು ಅಂತ ಹೆಸರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇಂಥದ್ದೊಂದು ನಡೆದಿದೆ. ಅದು ಧರ್ಮಸ್ಥಳ ಅನ್ನೋ ಕ್ಷೇತ್ರದಲ್ಲಿ ಇಂಥದ್ದು ನಡೀತಾ ಇದೆ. ಒಂದು ಗ್ಯಾಂಗ್ ಇದೆ, ಅದು ಸೀರಿಯಲ್ ಆಗಿ ನಡೀತಾ ಇದೆ. ಸೊ ಇದನ್ನ ಅವ್ರು ಕಾನೂನು ವ್ಯಾಪ್ತಿಗೆ ತಗೊಂಡು ಮಟ್ಟ ಹಾಕೋದು ಬೇಡವಾ? ಪುಣ್ಯಕ್ಷೇತ್ರದ ಗೌರವ ಘನತೆಯನ್ನು ಕಾಪಾಡೋದು ಬೇಡವಾ? ಇವರ ಉದ್ದೇಶ ನೋಡಿ. ಫಸ್ಟ್ ಅಂಡ್ ದಿ ಫೋರ್ಮೋಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇರೋದು ಪುಣ್ಯಕ್ಷೇತ್ರ ಸಂರಕ್ಷಣೆ ಮಾಡಿ ಅಂತ, ಧರ್ಮಕ್ಷೇತ್ರದ ಘನತೆ ಗೌರವವನ್ನು ಉಳಿಸಿ ಅಂತ, ಭಕ್ತಾದಿಗಳ ಶ್ರದ್ಧೆಯನ್ನ ಭಾವನೆಗೆ ಗೌರವ ಕೊಡಿ ಅಂತ ನಾನು ಹೇಳ್ತಾ ಇರೋದು. ಇವ್ರು ಹೇಳ್ತಾ ಇರೋದೇನು? ಯಾರು ಇವರೆಲ್ಲ ಮಾತಾಡ್ತಾ ಇದ್ರಲ್ಲ, ದೊಡ್ಡ ಬಗೆಯಾಗಿ ಬಣ್ಣವಾಗಿ ಬಿಡಿಸಿ ಹೇಳ್ತಾ ಇದ್ರಲ್ಲ, ಇವ್ರು ಹೇಳ್ತಾ ಇರೋದು, ನಾನೇನು ಹೇಳ್ತಾ ಇದ್ದೀನಲ್ಲ, ಪುಣ್ಯ ಕ್ಷೇತ್ರದಲ್ಲಿ ತೆರೆಮರೆಯಲ್ಲಿ ಇರ್ತಕ್ಕಂಥ ಒಂದು ಪಾಪಿಷ್ಟರ ಗ್ಯಾಂಗ್ ಏನಿದೆ ಅವರನ್ನು ರಕ್ಷಣೆ ಮಾಡಿ ಅಂತ. ಅರ್ಥನೇ ಯಾಕೆ ತನಿಖೆ ಮುಂದಕ್ಕೆ ಹೋಗ್ಬಾರ್ದು? ಅದು ಹಾಗೆ ಹೀಗೆ ಷಡ್ಯಂತ್ರ, ಮಣ್ಣು ಮಶ ಯಾಕೆಲ್ಲ ಹೇಳ್ತಾರೆ ಅಂದರೆ,
ಬುಡಕ್ಕೆ ಹೋಗುತ್ತೆ. ಇವ್ರಿಗೇನೋ ಸಮ್ ಕನೆಕ್ಷನ್ಸ್ ಇದೆ ಇಲ್ಲದೆ ಅವರು ಸುಮ್ಮನೆ ಮಾತಾಡಲ್ಲ. ಇಷ್ಟೆಲ್ಲ ಜನ ಆರ್ಗನೈಸ್ಡ್ ಆಗಿ ಕೂಗಾಡಿ ಇದೆಲ್ಲ ಮಾಡ್ತಾ ಇದ್ದಾರೆ. ದೆರ್ ಈಸ್ ಸಮ್ ರಾಂಗ್ ಕನೆಕ್ಷನ್ಸ್, ಅದು ಕೂಡ ತನಿಖೆ ಆಗಬೇಕು. ಈಗ ಮೊನ್ನೆ ಸುನೀಲ್ ಕುಮಾರ್ ಅವರು SIT 2 ಒಂದಾಗಬೇಕು ಅಂತ ಹೇಳಿದ್ರು. SIT 2 ಏನಕ್ಕೆ? ಯಾರು ಇದರಲ್ಲಿ ಆರೋಪ ಹೊರಿಸಿದೆಲ್ಲ ಮಾತಾಡ್ತಾ ಇದ್ದಾರೆ, ಹೋರಾಟಗಾರರು ಯಾರಿದ್ದಾರೆ ಅವ್ರದ್ದೆಲ್ಲ ಕನೆಕ್ಷನ್ಸ್ ಎಲ್ಲ ಏನೋ ಅದರಿಂದ ಯಾರ್ಯಾವ ಶಕ್ತಿ ಇದರೆಲ್ಲ ಪತ್ತೆ ಹಚ್ಚಲಿಕ್ಕೆ SIT 2 ಆಗಬೇಕು ಅಂತ ಹೇಳಿದ್ರು. ನಾನು ಒಂದು ಹೇಳ್ತೀನಿ, SIT 3 ಒಂದಾಗಬೇಕು. SIT 3 ಯಾಕೆ ಅಂದರೆ ಈ ಎಲ್ಲ ಜನಗಳು ಪುಣ್ಯಾತ್ಮರಿದಾರಲ್ಲ, ಪುಣ್ಯಕ್ಷೇತ್ರ ಷಡ್ಯಂತ್ರ ಅಂತ ಹೇಳ್ತಾ ಇರೋರು ಪುಣ್ಯಕ್ಷೇತ್ರದ ಸಂರಕ್ಷಣೆ ಅಂತ ಹೇಳಿ ಆಕ್ಚುಲಿ ಪುಣ್ಯಕ್ಷೇತ್ರದಲ್ಲಿ ನಿಂತಿರುವಂತಹ ಪಾಪಿಷ್ಠರ ರಕ್ಷಣೆಗೆ ನಿಂತಿರುವಂಥವ್ರು. ಪುಣ್ಯಕ್ಷೇತ್ರದ ಸಮಸ್ಯೆ ಇಲ್ಲ, ಪುಣ್ಯಕ್ಷೇತ್ರ ಕ್ಷೇತ್ರ, ಅಲ್ಲಿ ನದಿ ನೀರು, ಅಲ್ಲಿ ಪರಿಸರ, ಅಲ್ಲಿ ವಾತಾವರಣ, ಅಲ್ಲಿ ಮಂಜುನಾಥ, ಹಣ್ಣಪ್ಪ ಕ್ಷೇತ್ರ, ಬಾಹುಬಲಿ ಬೆಟ್ಟ ಅದೆಲ್ಲ ಓಡಾಡಿದ್ರೆ ಮನಸ್ಸು ಒಂಥರ ಭಾಳ ಖುಷಿ ಅನಿಸುತ್ತೆ. ನಾನು ಹಲವಾರು ಬಾರಿ ಹೋಗಿದ್ದೀನಿ, ಮಂಡೆ ಬೋಳಿಸ್ಕೊಂಡಿದ್ದೀನಿ, ಅದು ಬೇರೆ ವಿಷಯ. ಅದ್ರಿಗೆ ಯಾರು ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ, ಇದು ಸರಿ ಇಲ್ಲ ಅದು ಹಾಗೆ ಯಾರೂ ಹೇಳಿಲ್ಲ. ಪ್ರಶ್ನೆ ಇರುವುದು, ಇಷ್ಟು ಸ್ಪಷ್ಟವಾಗಿ ಯಾರು ಹೇಳೇ ಇರ್ಬೋದು, ಪ್ರಶ್ನೆ ಇರುವುದು ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ, ಪವಿತ್ರ ನೆಲದಲ್ಲಿ, ಧರ್ಮಸ್ಥಳದಂತಹ ಪವಿತ್ರ ನೆಲದಲ್ಲಿ ಆಪರೇಟ್ ಮಾಡ್ತಾ ಇರತಕ್ಕಂಥ ಒಂದು ಪಾಪಿಗಳ ಗ್ಯಾಂಗ್ ಏನಿದೆ ಅವ್ರನ್ನ ಪತ್ತೆ ಹಚ್ಚಿ ಅಂತ ಇವ್ರು ಅದಕ್ಕೆ ಅಡ್ಡಿ ಬರ್ತಾ ಇದ್ದಾರೆ. ಸರಿ, ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ಈಗ ಪುಣ್ಯಕ್ಷೇತ್ರ ಅಂತೆಲ್ಲ ಹೇಳ್ತೀವಿ, ಧರ್ಮಸ್ಥಳ ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರ. ಇದಕ್ಕೆ ಆ ಒಂದು ಪವಿತ್ರ ಕ್ಷೇತ್ರ ಅಥವಾ ಪುಣ್ಯಕ್ಷೇತ್ರ ಆಗುವ ಹಾಗೆ ಮಾಡಿದವರು ಮುಖ್ಯವಾಗಿ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದವರು, ಅಥವಾ ಅವರ ತಂದೆನೂ ಇರ್ಬೋದು ಹಿಂದೆ. ಈಗ ಈ ರೀತಿಯಾಗಿ ಅಲ್ಲಿ ಆರೋಪಗಳನ್ನು ಮಾಡ್ತಾ ಕ್ಲಿಯರ್ ಆಗಿರೋ ಕೇಸ್ಗಳು, ಇತ್ಯರ್ಥ ಆಗದೇ ಇರೋ ಕೇಸ್ಗಳು ಇವನ್ನೆಲ್ಲ ಇಟ್ಕೊಂಡು, ಅಥವಾ ಈ ಹೆಣಗಳು ಇದೆಲ್ಲ ಇಟ್ಕೊಂಡು ನೀವು ಅಂದರೆ ಷಡ್ಯಂತ್ರ ಅಂತ ಯಾವುದನ್ನು ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿದರೆ, ನೀವು ಅಂತಿಮವಾಗಿ ವೀರೇಂದ್ರ ಹೆಗ್ಗಡೆಯವರನ್ನ, ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಅವರು ಇದರಲ್ಲಿ ನಿಷ್ಪಾಪಿ ಇದ್ದಾರೆ, ತುಂಬ ಧರ್ಮಭೀರುಗಳಾಗಿದ್ದಾರೆ. ಹಾಗಾಗಿ ಅವರನ್ನ ವಿರುದ್ಧವಾಗಿ ನಡೀತಿರ್ತಕ್ಕಂಥ ಇದು, ಅದರ ಮೂಲಕ ಹಿಂದೂ ಧರ್ಮದ ಮೇಲೆ, ಪುಣ್ಯಕ್ಷೇತ್ರದ ಮೇಲೆ ನಡೀತಾ ಇರ್ತಕ್ಕಂಥ ಒಂದು ಷಡ್ಯಂತ್ರ ಇದು ನೋಡಿ. ನಾನು ಹೇಳ್ತೀನಿ ಕೇಳಿ. ಈಗ ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ ಮೇಲೆ ಆಗಾಗ ಈ ಥರದ ಆರೋಪಗಳು ಬಂದಿರುವುದು ಮತ್ತು ಕಂಪ್ಲೇಂಟ್ಗಳಲ್ಲಿ ಉಲ್ಲೇಖ ಆಗಿರುವುದು ಇದೆಲ್ಲ ಉಂಟು. ನಾನೇನು ನೇರವಾಗಿ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಆರೋಪ ಹೊರಿಸ್ತಾ ಇಲ್ಲ. ಒಂದು ಪಾಪಿಷ್ಟರ ನೀವು ಹೇಳ್ತಾ ಇಲ್ಲ, ಈ ಎಪಿಸೋಡ್ ಅಲ್ಲಿ ಕೆಲವರು ನೇರವಾಗಿ ಹೇಳ್ತಾ ಇದ್ದಾರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಹೇಳ್ಬೋದು. ಆರೋಪ ಹೊರಿಸ್ತಾ ಇದ್ದಾರೆ, ಬಲವಾದ ಆರೋಪ ಹೊರಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅರ್ಥ ಬೇರೆ ಆಗುತ್ತೆ. ಇರಲಿ, ಈಗ ಈ ತನಿಖೆಯಿಂದ ಮಾನ್ಯ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಕುಟುಂಬದವರು ಈ ಎಲ್ಲ ತನಿಖೆ ಪ್ರಕ್ರಿಯೆಗಳು ಸರಾಗವಾಗಿ ನಡೆದು ಎಲ್ಲರೂ ಸಹಕಾರ ಕೊಟ್ಟು, ಫಸ್ಟ್ ಇವ್ರು ಕೊಡಬೇಕು. ಯಾರು ಅವ್ರು ಒಮ್ಮೆ ಹೇಳಿದ್ರು ಶಿವಗಣಗಳು ಅಂತ, ಇವರು ಈ ಅಡ್ಡಿಪಡಿಸದೆ ಕಾನೂನು ಪ್ರಕ್ರಿಯೆಗೆ ಅವಕಾಶ ಕೊಟ್ಟು, ಇವರು SIT ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಸಹಕಾರ ಕೊಡಬೇಕು. ಅವ್ರು ಮಾಡ್ತಾ ಇದ್ದಾರೆ. ಇಲ್ಲ ಕೇಳಿ, ಅದೇ ವಿಷಯ, ಅದೇ ಇರೋದು ಈಗ ರಾಜಕೀಯ. ಕೊಟ್ಟು ಮಾನ್ಯ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಕುಟುಂಬದವರು ಏನು ನಿಷ್ಕಳಂಕರು, ಇವ್ರು ಯಾವುದೇ ಸಂಬಂಧ ಇಲ್ಲ, ಇಂಥ ಯಾವುದ್ರಲ್ಲೂ ಅವರ ಕೈವಾಡ ಇಲ್ಲ. ಯಾರೋ ಒಂದು ಗ್ಯಾಂಗ್, ಯಾರೋ ಸಂಬಡಿ ಇರಬೇಕಲ್ಲ, ಯಾರೋ ಪತ್ತೆ ಹಾಕ್ತಾರೆ. ಆ ಪತ್ತೆ ಇಲ್ಲ, ನಿಜವಾದ ಅಪರಾಧಿಗಳನ್ನ ಅವ್ರನ್ನೆಲ್ಲ ಪತ್ತೆ ಹಚ್ಚಿ ಆ ಗ್ಯಾಂಗ್ ಯಾವುದು, ಸೈಕೋ ಕಿಲ್ಲರ್ಸ್ ಗ್ಯಾಂಗ್ ಏನಿದೆ, ಒಂದು ಪರಮ ಪಾಪಿಗಳ ಗ್ಯಾಂಗ್ ಪುಣ್ಯಕ್ಷೇತ್ರದಲ್ಲಿ ಏನು ಸೇರ್ಕೊಂಡಿದೆ ಅವ್ರನ್ನ ಪತ್ತೆ ಹಚ್ಚಿ ಇವ್ರಿಗೆ ವೀರೇಂದ್ರ ಹೆಗ್ಗಡೆಯವ್ರಿಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ ಅಂತ ಹೇಳಿ ಬಂದುಬಿಟ್ರೆ ನಾವು ಕರ್ನಾಟಕದಲ್ಲಿ ಸೆಲೆಬ್ರೇಷನ್ ಮಾಡೋಣ. ನನಗಂತೂ ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ಅವರು ಸ್ವಚ್ಛಂದವಾಗಿ ಅವರು ಬಿಳಿ ಅಂಗಿ ಧರಿಸ್ಕೊಂಡು ಭಕ್ತಾದಿಗಳಿಗೆಲ್ಲ ದರ್ಶನ ಕೊಟ್ಟು ಅದೇನೋ ಆಶೀರ್ವಾದ ಮಾಡಿ ಮಾತಾಡ್ಕೊಂಡು ಹೆಂಗೋ ಅದೆಲ್ಲ ನಡ್ಕೊಂಡು ಹೋಗ್ತದೆ ಆ್ಯಸ್ ಯೂಶುವಲ್. ಅವ್ರಿಗೆ ಯಾವ ಸಂಬಂಧನೂ ಇಲ್ಲ, ಖುಷಿ ವಿಚಾರ. ಇವ್ರಿಗೇನು ಪ್ರಾಬ್ಲಮ್ಮು? ಎಲ್ಲ ಕಳಂಕ ತೊಳೆದೋಗ್ಲಿ, ತನಿಖೆ ಸರಿಯಾಗಲಿ, ಇವ್ರಿಗೇನೇ ಯಾವ ಸಮಸ್ಯೆ? ಇವ್ರಿಗಿರೋ ಸಮಸ್ಯೆ ಬೇರೆ. ಇವ್ರು ಏನೋ ಆತಂಕಿತರಾಗಿದ್ದಾರೆ. ಇವ್ರಿಗೆ ಸಂಬಂಧಪಟ್ಟವ್ರು ಬಹುಶಃ ಅವ್ರು ಇಷ್ಟೆಲ್ಲ ಲಬಲಬ ಅಂತ ಬಡ್ಕೋತಾ ಇರೋದು ನೋಡಿದ್ರೆ ಪುಣ್ಯಕ್ಷೇತ್ರದಲ್ಲಿ ಅವಿತಿರ್ತಕ್ಕಂಥ ಅಥವಾ ತೆರೆಮರೆಯಲ್ಲಿ ಆಪರೇಟ್ ಮಾಡ್ತಾ ಇರತಕ್ಕಂತಹ ಪಾಪಿಷ್ಟರ ಗ್ಯಾಂಗ್ಗೂ ಇವ್ರಿಗೂ ಏನೋ ಸಮ್ ಕನೆಕ್ಷನ್ ಇದ್ದಂಗೆ ನನಗೆ ಅನುಮಾನ ಬರ್ತಾ ಇದೆ. ಸರ್, ಈಗ ಮೊನ್ನೆ ಅಸೆಂಬ್ಲಿ ಒಳಗಡೆ ಯಾವ ಮಟ್ಟದ ಚರ್ಚೆ ಆಗಿದೆ ಅಂತ ಹೇಳಿದರೆ, ಈಗ ವಿಶ್ವನಾಥ್ ರೆಡ್ಡಿ ಅಥವಾ ಇವರೆಲ್ಲ ನೇರವಾಗಿ ಕೆಲವರು ಮಾತಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಜನ ಬೇರೆ ಬೇರೆ ಥರದಲ್ಲಿ ಎಲ್ಲರದು ಒಂದೇ ಥರ ಅಲ್ಲ. ಈಗ ಗಿರೀಶ್ ಮಠಣ್ಣ ಅವರು ಒಂದು ರೀತಿ ಮಾತಾಡ್ತಾ ಇದ್ದಾರೆ, ತಿಮರೋಡಿ ಅವರು ಅದೇ ಒಂದು ಆವೇಶದಲ್ಲಿ ಮಾತಾಡ್ತಾ ಇದ್ದಾರೆ. ಕೆಲವರಿಗೆ ಅವ್ರ ಮಾತುಗಳು ಭಾಳ ಜನಕ್ಕೆ ಇಷ್ಟನೂ ಆಗ್ತಾ ಇದೆ.
ಎಲ್ಲರಿಗೂ ಆಗಬೇಕಾಗಿಲ್ಲ. ಅದೇ ಥರ ನಮ್ಮ ಲಾಯರ್ ಅಡ್ವೊಕೇಟ್ ಜಗದೀಶ್ ಕುಮಾರ್ ಅವರು ಕೂಡ ತುಂಬ ಸ್ಟ್ರಾಂಗ್ ಆಗಿ ಈ ಭಾಷೆಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಈ ಇಶ್ಯೂನ ಇದಾಗಬಾರ್ದೇನು, ಹಾಗೇನೆ ಆಗಬಾರ್ದು ಅನ್ನೋ ಒಂದು ಕಾಳಜಿ ಅದರಲ್ಲಿದೆ. ಅವ್ರ ಮಾತುಗಳನ್ನ ನಾವೆಲ್ಲ ಎಂಡೋರ್ಸ್ ಮಾಡ್ತೀವಿ, ಎಲ್ಲ ಮಾತುಗಳನ್ನು ಎಂಡೋರ್ಸ್ ಮಾಡ್ತೀವಿ ಅಂತ ಅಲ್ಲ, ಕೆಲವು ಎಡವಟ್ಟುಗಳನ್ನು ಮಾತಾಡ್ತಾರೆ, ಅದೆಲ್ಲ ಇದೆ. ಬಟ್ ಈ ಇಶ್ಯೂಗೆ ಒಂದು ಲಾಜಿಕಲ್ ಎಂಡ್ ತರಬೇಕು ಅನ್ನೋ ವಿಷಯದಲ್ಲಿ ಬಹುಶಃ ಇವ್ರುಗಳದೇ ದೊಡ್ಡ ಪಾತ್ರ ಇರೋಂಥದ್ದು. ಆದರೆ ನಿನ್ನೆ ಅಸೆಂಬ್ಲಿ ಒಳಗಡೆ ಜಗದೀಶ್ ಕುಮಾರ್ ಅವರನ್ನು ಉಲ್ಲೇಖ ಮಾಡಿ ನಕಲಿ ಲಾಯರ್ ಅಡ್ವೊಕೇಟ್ ಅಂತೆಲ್ಲ ಹೇಳಿ ಯಾವ ಥರ ಮಾತಾಡ್ತಾರೆ ಅಂತ ಹೇಳಿದರೆ, ಅವರು ಯಲಹಂಕ MLA ಅವರು ಇವರನ್ನು ನಮ್ಮ ಹುಡುಗರು ನೋಡ್ಕೊತಾರೆ, ಆದರೆ ನನ್ನ ಮೇಲೆ ಆರೋಪ ಬರಬಾರ್ದು ಅಂದರೆ ಲೈಕ್ ನಾವನ್ನ ಮುಗಿಸ್ಬಿಡ್ತೀವಿ. ಇದು ಆನ್ ರೆಕಾರ್ಡ್ ಅಸೆಂಬ್ಲಿ ಒಳಗಡೆ. ಈಗ ನಾವು ಅಸೆಂಬ್ಲಿ ಅಂತಂದರೆ ಒಂದು ಡೆಮೋಕ್ರಸಿಯ ದೇಗುಲ ಅಂತ ಮಾತಾಡ್ತೀವಿ, ಅಥವಾ ಅಲ್ಲಿ ಎಂತೆಂಥ ಮಹಾನುಭಾವರು ಅಲ್ಲಿದ್ದು ಎಂತೆಂಥ ಅದ್ಭುತ ಚರ್ಚೆಗಳನ್ನು ನಡೆಸೋಗಿದ್ದಾರೆ. ಬಟ್ ಇಲ್ಲಿ ಇದು ಒಂದು ರೀತಿಯಲ್ಲಿ ಈ ಓಪನ್ ಮಾಫಿಯಾ ಗ್ಯಾಂಗ್ಗಳನ್ನ ಇಟ್ಕೊಂಡು ಮಾತಾಡ್ತಿರೋ ನೋಡಿ. ಎಸ್ ಆರ್ ವಿಶ್ವನಾಥ್ ಕ್ಷೇತ್ರದಲ್ಲೇ ಓಡಾಡಿ ಅದೆಲ್ಲ ಮಾಹಿತಿ ಸಂಘ ನನಗೆ ಗೊತ್ತು, ಆ ಕ್ಷೇತ್ರದ ಪರಿಚಯ ಇದೆ, ಅವ್ರು ಹೆಂಗೆ ಆಟ ನಡೆಸ್ತಾ ಇದ್ದಾರೆ ಅಂತ ಎಲ್ಲ ಗೊತ್ತಿದೆ. ಇದಕ್ಕೆಲ್ಲವೂ ಅಂತ್ಯ ಬರುತ್ತೆ. ಇವು ತಿಳ್ಕೊಬಿಟ್ಟಿರ್ಬೋದು, ನಾನು 100,000 ಕೇಳಿ ಮಾತಾಡ್ತಾರೆ ಸರ್. ಆದರೆ ಪ್ರಶ್ನೆ ಮಾಡುವ ಒಬ್ಬ ಶಾಸಕ, ಒಬ್ಬ ಸಚಿವರು, ಸರ್ಕಾರದವರು. ಇದು ನಮ್ಮ ಅಸೆಂಬ್ಲಿಗಳ ಇವತ್ತು ಪ್ರಜಾಪ್ರಭುತ್ವದ ಪ್ರತಿನಿಧಿಗಳ ದುರವಸ್ಥೆ. ಇದಕ್ಕೆ ಪರ್ಯಾಯ ಬೇಕು. ಇದಕ್ಕೆ ಪರ್ಯಾಯ ನಾವು ಸ್ಪೀಕರ್ ಹೆಚ್ಚು ಕಡಿಮೆ ಇದಕ್ಕೆಲ್ಲ ಎಂಡೋರ್ಸ್ ಮಾಡ್ಕೊಳೋ ತರದಲ್ಲಿ ಹಿಂಗ್ ಮಾತಾಡಿದಾಗ ಇದು ಅಬ್ಜೆಕ್ಷನಬಲ್ ಮಾತು. ಏನಯ್ಯ ಮಾತಾಡ್ತೀಯ, ಗೂಂಡಾಗಿರಿ ಭಾಷೆ ಮಾತಾಡ್ತಾ ಇದೆಯಾ, ಅಂಡರ್ವರ್ಲ್ಡ್ ಭಾಷೆ ಮಾತಾಡ್ತಾ ಇದೆಯಾ, ನೀನು ಈ ಮಾತುಗಳನ್ನ ಕಡತದಿಂದ ತೆಗೆದಾಕಿದ್ದೀನಿ ಅಂತ ಹೇಳ್ಬೇಕು, ಅಟ್ಲೀಸ್ಟ್ ಹೇಳ್ಬೋದಿತ್ತು. ಸೊ ಅದಕ್ಕೆ ಇದು ನಮ್ಮ ದುರವಸ್ಥೆ, ನಮ್ಮ ಪ್ರಜಾತಂತ್ರದ ದೇಗುಲದ ದುರವಸ್ಥೆ ಇದು ಒಂದು. ಎರಡನೇದು ಅಂದರೆ ಇವನ್ನೆಲ್ಲ ಶುದ್ಧೀಕರಣ ಮಾಡಬೇಕು. ಪುಣ್ಯಕ್ಷೇತ್ರವಲ್ಲ ಈ ಪುಣ್ಯ ಸದನ ಏನಿದೆಯಲ್ಲ, ಇವತ್ತು ಪ್ರಜಾಪ್ರಭುತ್ವದ ದೇಗುಲ ಅಂತ ಹೇಳ್ತೀವಲ್ಲ, ಆ ದೇಗುಲ ಕೂಡ ಪುಣ್ಯ ದೇಗುಲವೇ, ಸುಮ್ಮನೆ ಬರಲಿಲ್ಲ. ಇವರೆಲ್ಲ ಹೆಂಗೆಂಗೋ ಬಂದು ರಾಜಕೀಯ ಅಂತ ಮಾಡಿಕೊಂಡು ಹೆಂಗೆ ಇದರ ಒಂಥರ ಕ್ಯಾನ್ಸರ್ ಗಡ್ಡೆಗಳ ಥರ ಕೂತಿದ್ರಲ್ಲ ವ್ಯವಸ್ಥೆ ಮೇಲೆ, ಹೀಗೆ ಇವರು ಸುಲಭವಾಗಿ ಹೆಂಗೆ ಬೆಳ್ಕೊಂಡ್ರೆ ಹಂಗೆ ಬೆಳ್ಕೊಂಡಿಲ್ಲ. ಪ್ರಜಾಪ್ರಭುತ್ವ ಬಂದಿದ್ದು ನೂರಾರು ಸಾವಿರಾರು ಲಕ್ಷಾಂತರ ಜನರ ಹೋರಾಟದ ಪ್ರತಿಫಲ, ತ್ಯಾಗದ ಪ್ರತಿಫಲ ಇವಾಗ ಬಂದಿದೆ. ಇವಕ್ಕೆ ಅದು ಗೊತ್ತಿಲ್ಲ ಬಿಡಿ, ಅದರ ಬೆಲೆನೇ ಗೊತ್ತಿಲ್ಲ ಇವಕ್ಕೆ. ಈ ಎಸ್ ಆರ್ ವಿಶ್ವನಾಥ್ ಅನ್ನೋ ಮನುಷ್ಯ ಈತನ ಇತಿಹಾಸದಲ್ಲಿ ಹಿಂದೆ ಒಮ್ಮೆ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಏನಂತ, ನಾನೊಂದಷ್ಟು ಪಿಟ್ಬುಲ್ ನಾಯಿಗಳನ್ನ ಸಾಕೊಂಡಿದ್ದೀನಿ. ಪಿಟ್ಬುಲ್ ಡಾಗ್ಸ್ ಅಂದರೆ ಭಯಂಕರ ಅಗ್ರೆಸಿವ್ ಹುಲಿಗಳಿದ್ದಂಗೆ. ಅವು ಬಿದ್ದರೆ ಕೊಂದಾಕೋವರೆಗೂ ಬಿಡೋದಿಲ್ಲ, ಕಚ್ಚೋದಿಲ್ಲ, ಕೊಂದಾಕ್ತವು. ಅಂಥ ಅಗ್ರೆಸಿವ್ ನಾನೊಂದಷ್ಟು ಪಿಟ್ಬುಲ್ ಡಾಗ್ಸ್ನ ಸಾಕೊಂಡಿದ್ದೀನಿ. ಒಂದು ಸಾರಿ ಪಿಟ್ಬುಲ್ ಡಾಗ್ ಚೈನ್ ಇಟ್ಕೊಂಡಿದ್ದೀನಿ, ಚೈನ್ ಬಿಟ್ಟರೆ ಅದೇನಾಗುತ್ತೆ ಪರಿಣಾಮ ಅಂತ ಹೇಳಿದ. ಇಂಥ ದುರಹಂಕಾರದಿಂದ, ದಾಷ್ಟ್ಯದಿಂದ, ಇಂಥ ಒಂದು ರೌಡಿಸಮ್ನ ಭಾಷೆ ಮತ್ತು ರೌಡಿಸಮ್ ನಮ್ಮ ದರ್ಪ ನಡೆಸಿದಂಥವ್ರು. ಇವನಿಗೇನಾಯಿತು? ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ? ಯಾರು ಕಾಪಾಡಿದ್ರು ಅವನ್ನ? ಪ್ರಜ್ವಲ್ ರೇವಣ್ಣ ಯಾಕೆ ಮೆರೆದ? ಪ್ರಜ್ವಲ್ ರೇವಣ್ಣನ ಪಾಪದಲ್ಲಿ ಯಾರ್ಯಾರ ಪಾತ್ರ ಏನು, ಅವರ ಪೋಷಕರು, ಅವರ ಹಿರಿಯರ ಪಾತ್ರ ಏನು ನಮಗೆ ಇವಾಗ ಅಪ್ರಸ್ತುತ. ಬಟ್ ಆ ಒಂದು ಆ ಶಕ್ತಿಯ ಮೇಲೇ ಇವನು ಆಡಿದ್ದಾಟ ಪ್ರಜ್ವಲ್ ರೇವಣ್ಣ. ಏನಾಯ್ತಪ್ಪ ಮಿಸ್ಟರ್ ಎಸ್ ಆರ್ ವಿಶ್ವನಾಥ್, ಏನಾಯ್ತು ಪ್ರಜ್ವಲ್ ರೇವಣ್ಣನ ಕತೆ? ಅವನು ಯಾರು ಕಾಪಾಡ್ತಾರೆ? ನೀವು ಹೀಗೆ ನಡೆದ್ರೆ ನಿಮ್ಮ ಪರಿಸ್ಥಿತಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಹೀಗೆ ಆಗುತ್ತೆ. ಈ ಮುನಿರತ್ನ ಹೆಂಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೆ? ಮುನಿರತ್ನ ಏನೇನು ಆಟ ಆಡ್ದ? ಕಡಿಮೆ ಮೆರೆದ್ರ ಏನು ನಡೀತು? ಮುನಿರತ್ನ ಪರಿಸ್ಥಿತಿ ಏನಾಗಿದೆ? ಇದೇ ಥರ ಇನ್ನೂ ಹಲವಾರು ಜನ ಇದ್ದಾರೆ. ಆಡಳಿತ ಪಕ್ಷದಲ್ಲೂ ಇದ್ದಾರೆ, ವಿರೋಧ ಪಕ್ಷದಲ್ಲೂ ಇದ್ದಾರೆ. ಬರೀ ನಿಮ್ಮನ್ನು BJP ಅಷ್ಟೇ ಬೈತೀವಿ ಅಂತ ತಿಳ್ಕೊಬೇಡಿ. ನಿಮ್ಮದೇ ಮನಸ್ಥಿತಿಯ ಮನೋಭಾವ ಇರ್ತಕ್ಕಂತಹ, ನಿಮ್ಮದೇ ಏನೋ ಒಂದೇ ಬಣ್ಣದ ಹಕ್ಕಿಗಳು ಅಂತ ಹೇಳ್ತಾರಲ್ಲ, ನಿಮ್ಮ ಒಂದೇ ಬಣ್ಣದ ರೆಕ್ಕೆಯರು ಹಕ್ಕಿಗಳು ಇಲ್ಲೂ ಇದ್ದಾರೆ, ಅಲ್ಲೂ ಎಲ್ಲ ಕಡೆ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡು. ಮಾನ್ಯ ಸಭಾಪತಿ ಸ್ಪೀಕರ್ ಅವರಿಗೆ ನಾನು ಮನವಿ ಇಷ್ಟೇ, ಇದನ್ನು ಕಡತದಿಂದ ತೆಗೆದು ಲೇಟಾಗಾದರೂ ಆಗಲಿ ಇಂಥ ಮಾತುಗಳೇನಿದೆಯಲ್ಲ ಇದನ್ನು ಕಡತದಿಂದ ತೆಗಿಬೇಕು, ಖಂಡಿಸಬೇಕು. ಇದು ಖಂಡನ ನಿರ್ಣಯ ಕೈಗೊಳ್ಳಬೇಕು. ಸರ್, ಈಗ ಮಾಜಿ ಗೃಹ ಸಚಿವರು ಆರ್ಗ ಜ್ಞಾನೇಂದ್ರ, ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿಯವರು, ಅವರು ಈಗೊಂದು ತೀರ್ಥಹಳ್ಳಿಲಿ ದೊಡ್ಡ ಒಂದು ಕರೆ ಕೊಟ್ಟಿದ್ದಾರೆ. ನಮ್ಮ ಪುಣ್ಯಕ್ಷೇತ್ರಕ್ಕೆ ಬೇರೆ ಬೇರೆ ಶಕ್ತಿಗಳೆಲ್ಲ ದಾಳಿ ಮಾಡ್ತಾ ಇದ್ದಾವೆ, ನಾವು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಬನ್ನಿ ಅಂಥೇಳಿ ಒಂದು ದೊಡ್ಡ ಸಾವಿರಾರು ಜನರನ್ನು ಸೇರಿಸಿ ಇದು ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಆಗಿದ್ದರು ಹಿಂದೆ. ಈಗ ಅಂಥವರು ಈ ವಿಷಯದಲ್ಲಿ ನೇರವಾಗಿ ನಿಂತಿದ್ದಾರೆ. ಸರಿ, ಈಗ ಪುಣ್ಯಕ್ಷೇತ್ರ ಸಂರಕ್ಷಣೆ, ಪುಣ್ಯಕ್ಷೇತ್ರ ಸಂರಕ್ಷಣೆ ಇವ್ರಿಗೆ ಪಾಪ ಕಾಳಜಿ ಇದೆ ಅಂತಲೇ ಅಂದ್ಕೊಳ್ಳೋಣ. ಹಾಂ,
ಪುಣ್ಯಕ್ಷೇತ್ರ ಸಂರಕ್ಷಣೆ ಬಗ್ಗೆ ಇವ್ರಿಗೆ ಕಾಳಜಿ ಇದೆ, ಧರ್ಮಸ್ಥಳದ ಘನತೆ ಗೌರವವನ್ನು ಉಳಿಸ್ಲಿಕ್ಕೆ ಇವ್ರಿಗೆ ಕಾಳಜಿ ಇದೆ, ಧರ್ಮದ ಬಗ್ಗೆ ಇವ್ರಿಗೆ ಕಾಳಜಿ ಇದೆ ಅಂತ ಒಂದು ನನಗೆ ಅವ್ರ ಬಗ್ಗೆ ಕಾಳಜಿ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ನನಗನ್ನಿಸ್ತಾ ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ನಾನು ಇವ್ರು ನೋಡ್ಕೊಂಡ್ಬಂದಿದ್ದೀನಿ ಇವರು ಭಾಳ ವರ್ಷಗಳಿಂದ ಯಾವಾಗ ಏನೇನು ಆಟ ಆಡಿದ್ರೆ ನೋಡಿದ್ದೀನಿ. ಸೊ ನನಗೆ ಇವರು ಕಾಳಜಿ ಇದೆ ಅಂತ ಅನಿಸ್ತಾ ಇಲ್ಲ. ಇದು ಪೊಲಿಟಿಕಲ್ ಗೇಮ್ ಇದು. ಸೊ ಇವ್ರಿಗೆ ನಿಜವಾದ ಕಾಳಜಿ ಇದೆ ಅಂತ ಆರ್ಗ್ಯುಮೆಂಟ್ಗೋಸ್ಕರ ಇಟ್ಕೊಳ್ಳೋಣ. ಇವರೆಲ್ಲರಿಗೂ ನಿಜವಾದ ಕಾಳಜಿ ಇದೆ ಅಂತ ಆರ್ಗ್ಯುಮೆಂಟ್ಗೋಸ್ಕರ ಇಟ್ಕೊಂಡ್ರೆ ಈ ಕಳಂಕವನ್ನು ತೊಳೆದುಕೊಳ್ಳುವ ಬಗೆ ಹೇಗೆ? ಬನ್ನಿ ಅಂತ ಏನು ಮಾಡ್ತಾರೆ, ಜನ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲೋ ಪಕ್ಕದಲ್ಲೋ ಎಲ್ಲೋ ಒಂದು ಕಡೆಗೆ ಜಾಥಾ ಮಾಡ್ತಾರೆ, ರ್ಯಾಲಿ ಮಾಡ್ತಾರೆ, ವೀರಾವೇಶದ ಭಾಷಣ ಮಾಡ್ತಾರೆ, ಕೂಗಾಡ್ತಾರೆ, ಅರ್ಚಾಡ್ತಾರೆ, ಅವ್ನು ಕೊಲ್ಲಿ ಇವ್ನು ಕೊಲ್ಲಿ ಅಂತಾರೆ. ಇನ್ಯಾರೋ ಗೋಲಿ ಮಾರೋ ಸಲಂಕು ಅಂತ ಇನ್ನೊಬ್ಬ ಭಾಷಣ ಮಾಡಿದ್ನಲ್ಲ ಅಂಥದ್ದೇನೋ ಭಾಷಣ ಮಾಡ್ತಾರೆ. ಇನ್ನು ಈಶ್ವರಪ್ಪ ತಲೆ ಕಡೆ ಕೈ ಕಡಿತೀನಿ ಅಂತ ಈ ಥರದ್ದೇನೋ ಮಾತಾಡ್ಬೋದು. ಅಷ್ಟೇ ತಾನೇ ಅವ್ರು ಮಾಡೋದು ಅಲ್ಲೋಗಿ, ಅಥವಾ ಇನ್ಯಾರ ಮೇಲೆ ಹಲ್ಲೇನೂ ಮಾಡ್ಬೋದು, ಅಥವಾ ಬೆಂಕಿ ಕೂಡ ಹಚ್ಬೋದು. ಹೌದಾ? ಇದೇ ತಾನೇ ಅವ್ರ ಭಾಷಣ, ಇವರ ಸಾರಾಂಶ ಅದೇ ತಾನೇ ಸ್ವಾಮಿ. ಮಾಜಿ ಗೃಹ ಸಚಿವ ಇರಲಿ, ಇನ್ನೊಬ್ರು ಇರಲಿ, ಇವರೆಲ್ಲ ಮಾಡೋದು ಇದನ್ನು ಮಾಡ್ಬೋದು. ಧರ್ಮ ರಕ್ಷಣೆ ಆಯ್ತಾ ಸ್ವಾಮಿ? ಪುಣ್ಯಕ್ಷೇತ್ರ ಸಂರಕ್ಷಣೆ ಆಗ್ತದೇನ್ರಿ? ಧರ್ಮಸ್ಥಳದ ಘನತೆ ಗೌರವ ಜಾಸ್ತಿ ಆಗುತ್ತಾ? ನೀವು ಕೂಡ ಸೇರಿ ಇನ್ನಷ್ಟು ಹಾಳು ಮಾಡ್ತೀರಿ ಅದನ್ನು. ಪುಣ್ಯಕ್ಷೇತ್ರದ ಘನತೆ ಗೌರವ ಉಳಿಬೇಕು ಅಂದರೆ, ಧರ್ಮಕ್ಷೇತ್ರದ ಘನತೆ ಉಳಿಬೇಕು ಅಂತಂದರೆ ಈಗೇನು ಕಳಂಕ ಇಟ್ಟಿದೆಯಲ್ಲ, ಕಳಂಕ ತನಿಖೆಯಿಂದ ಬರೋದಲ್ಲ. ಕಳಂಕ ತನಿಖೆ ಮಾಡಿದ್ರೆ ಅಲ್ಲೆಲ್ಲೋ ತೋಡ್ಬಿಟ್ಟು ಮಣ್ಣು ತೆಗೆದು ಈಚೆ ಹಾಕಿ ಅಸ್ಥಿ ಪಂಜರ ಹುಡುಕಿದ್ರೆ ಕಳಂಕ ಬರೋದಿಲ್ಲ. ಅಲ್ಲಿ ಬಿದ್ದಿದ್ದಂಥ ಹೆಣಗಳು, ಅಮಾಯಕ ಹೆಣ್ಣು ಮಕ್ಕಳ ಹೆಣಗಳು ಬಿದ್ದಿದ್ವಲ್ಲ, ಆ ಪಾಪ ಯಾವ ರೀತಿಯಲ್ಲೂ ತುಳಿದು ಹೋಗೋದಿಲ್ಲ. ಎಂಥ ಮಹಾಪಾಪ ಅದು. ಅದ್ರ ಬಗ್ಗೆ ಧರ್ಮಶಾಸ್ತ್ರಗಳು ಏನು ಹೇಳಿದೆ ಗೊತ್ತಿದೆಯಾ ನಿಮಗೆ? ಅದು ಇವ್ರಿಗೆ ಗೊತ್ತಿಲ್ಲ, ಅದು ಇವ್ರಿಗೆ ಬೇಕಾಗಿಲ್ಲ. ಅದರಿಂದ ನಾನು ಹೇಳೋದು, ಇದು ರಾಜಕೀಯಕ್ಕೋಸ್ಕರ ಆಟ ಆಡ್ತಾ ಇರೋದು ಇವರು. ಮತ್ತು ಈ ನರೇಟಿವ್ ಬಿಲ್ಡ್ ಮಾಡ್ತಾ ಇರೋದೇನಪ್ಪ ಅಂತಂದರೆ, ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರದ ಹೆಸರಿನಲ್ಲಿ ಪುಣ್ಯಕ್ಷೇತ್ರದ, ನಾನು ಮತ್ತೆ ಹೇಳ್ತೀನಿ, ನನ್ನ ಭಾಷೆ ಇದೇನೆ, ಆ ಧರ್ಮಕ್ಷೇತ್ರದಲ್ಲಿ ಪವಿತ್ರ ನೆಲದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಅವಿತಿರುವಂತಹ ತೆರೆಮರೆಯಲ್ಲಿ ಆಪರೇಟ್ ಆಗ್ತಾ ಇರ್ತಕ್ಕಂಥ ಪರಮ ಪಾಪಿ ಗ್ಯಾಂಗ್ ಒಂದೇನಿದೆಯಲ್ಲ, ಉದ್ದಕ್ಕೆ ಮಾಡ್ಕೊಂಬಂದಿದೆಯಲ್ಲ, ಅದರ ರಕ್ಷಣೆಗೆ ಇವರೆಲ್ಲೋ ಸುಪಾರಿ ತಗೊಂಡಂಗೆ ಕಾಣ್ತಾರೆ. ಇಷ್ಟೇ ಹೇಳ್ಬೋದು ನಾವು.